ಪೂರ್ವಾಭಿಮುಖ ಆಗಿರೋ ಯಾವುದೇ ದೇವಸ್ಥಾನ ಆಗಲಿ ಉತ್ತರಾಯಣದ ಮತ್ತು ದಕ್ಷಿಣಾಯನದ ಯಾವುದೋ ಒಂದು ದಿನ ಸೂರ್ಯರಶ್ಮಿ ಅದರ ನೇರಕ್ಕೆ ಬರಲೇಬೇಕು. ಯಾಕೆ ಅಂತಂದರೆ ಸೂರ್ಯ ಭೂಮಧ್ಯ ರೇಖೆಯಿಂದ 23 ಡಿಗ್ರಿ ಉತ್ತರಕ್ಕೆ 23 ಡಿಗ್ರಿ ದಕ್ಷಿಣಕ್ಕೆ ವರ್ಷದಲ್ಲಿ ಓಡಾಡ್ತಾ ಇರ್ತಾನೆ. ಅದನ್ನೇ ನಾವು ಉತ್ತರಾಯಣ ದಕ್ಷಿಣಾಯನ ಅಂತ ಕರೆಯೋದು. ಭಾರತೀಯರಿಗೆ ಉತ್ತರಾಯಣ ಶ್ರೇಷ್ಠವಾದದ್ದು. ಹಾಗಾಗಿ ಉತ್ತರಾಯಣದ ಅವಧಿಯಲ್ಲಿ ಯಾವತ್ತು ನೇರವಾಗಿ ಸೂರ್ಯ ದೇವಾಲಯದ ಬ್ರಹ್ಮದ ಸೂತ್ರದ ನೇರಕ್ಕೆ ಹುಟ್ಟುತ್ತಾನೆ ಅದು ನಮಗೆ ಮುಖ್ಯ ಆಗುತ್ತೆ. ಖಗೋಳ ವಿದ್ಯಮಾನಗಳು ಮತ್ತು ಗಣಿತದಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಚೆನ್ನಕೇಶವ ದೇವಾಲಯದ ಬ್ರಹ್ಮಸೂತ್ರ ಸ್ವಲ್ಪ ಈಶಾನ್ಯಕ್ಕೆ ಓರೆಯಾಗಿರೋದ್ರಿಂದ ಲೆಕ್ಕಾಚಾರ ಮಾಡಿ ನೋಡಿದಾಗ ಅದು ಭಾರತೀಯ ಕಾಲಮಾನದ ಪ್ರಕಾರ ಅದು ಸೌರಮಾನಕ್ಕೆ ಬರುತ್ತೆ. ಚಾಂದ್ರಮಾನದಲ್ಲಿ ಇದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಪ್ರತಿ ವರ್ಷ 11 ದಿನ ವ್ಯತ್ಯಾಸ ಬರುತ್ತೆ. ಸೌರಮಾನದಲ್ಲಿ ಲೆಕ್ಕ ಹಾಕಿದಾಗ ಇದು ಪ್ರತಿ ವರ್ಷ ಮೇಷ ಮಾಸದ 9ನೇ ದಿನ ಇದು ನಮಗೆ ನೇರವಾಗಿ ಬರುತ್ತೆ ಅಂತ ಗೊತ್ತಾಯಿತು. ಮೇಷಮಾಸ ಹುಟ್ಟೋದು ಇದರ ಸಮಭಾಜಕ ರೇಖೆಗೆ ಸೂರ್ಯ ನೇರವಾಗಿ ಬಂದ ದಿನ. ಅಲ್ಲಿಂದ 9 ದಿನಗಳ ನಂತರ ಸೂರ್ಯ ಸ್ವಲ್ಪ ಉತ್ತರಕ್ಕೆ ಹೋದಾಗ ಇದು ಹುಟ್ಟುತ್ತೆ. ಈ ಸಂಭವಿಸುತ್ತೆ. ಹಾಗಾಗಿ ಈ ಸೌರಮಾನವನ್ನು ನಾವು ಕ್ರಿಶ್ಚಿಯನ್ ಕ್ಯಾಲೆಂಡರ್ಗೆ ಸಮೀಕರಣ ಮಾಡ್ಬೋದು. ಆ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ 21ಕ್ಕೆ ಇದು ಸಂಭವಿಸಬೇಕು. ಆದರೆ ಒಮ್ಮೊಮ್ಮೆ ಸಂಕ್ರಾಂತಿ ರಾತ್ರಿ ಬರೋದ್ರಿಂದ ಅದು ಮಾರನೇ ದಿನಕ್ಕೆ ಬರುತ್ತೆ. ಹಾಗಾಗಿ ಈ ವರ್ಷ ಏಪ್ರಿಲ್ 22ಕ್ಕೆ ಸೂರ್ಯೋದಯ ದೇವಾಲಯದ ನೇರಕ್ಕೆ ಆಗಿದೆ. ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಏಪ್ರಿಲ್ 22ಕ್ಕೆ ಬೇಲೂರಿನಲ್ಲಿ ಸೂರ್ಯೋದಯ ಆಗುತ್ತೆ. ಆದರೆ ಹಿಂದುಗಡೆ ಮನೆಗಳಿರೋದ್ರಿಂದ ಸ್ವಲ್ಪ ಹೊತ್ತು ಸೂರ್ಯ ಕಾಣೋದಿಲ್ಲ. 9:12ಕ್ಕೆ ನಮಗೆ ಸೂರ್ಯರಶ್ಮಿಗಳ ಕಾಣೋದಕ್ಕೆ ಶುರುವಾಗುತ್ತೆ. 9:15ರಿಂದ 9:20ರವರೆಗೆ ಕೆಂಪು ಸೂರ್ಯರಶ್ಮಿಗಳು ಗರ್ಭಗೃಹದ ಬಾಗಿಲಿನಿಂದ ಅಂದರೆ ದೇವಾಲಯದ ಮಹಾದ್ವಾರದ ಬಾಗಿಲಿನಿಂದ ನೇರವಾಗಿ ಚೆನ್ನಕೇಶವ ಮೂರ್ತಿಯ ಮೇಲೆ ಬೀಳುತ್ತೆ. ಆಗ ಚೆನ್ನಕೇಶವ ಮೂರ್ತಿಯಲ್ಲಿರುವ ಆಭರಣಗಳ ಸಮೇತ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತೆ. ಇವತ್ತು ಸ್ವಲ್ಪ ಮಿಸ್ಟ್ ಅಂದರೆ ಮಂಜು ಇದ್ದರಿಂದ ಸ್ವಲ್ಪ ಬೆಳಕು ಕಮ್ಮಿ ಆಯಿತು. ನಂತರ ಸೂರ್ಯ ಮೇಲೆ ಹೋದಾಗ ಆ ದೇವಾಲಯದ ಮೊದಲನೇ ತೊಲೆ ಅಡ್ಡ ಬರುತ್ತೆ, ಮಹಾದ್ವಾರದ ತೊಲೆ ಅಡ್ಡ ಬರುತ್ತೆ. ಹಾಗಾಗಿ 2 ನಿಮಿಷ ಸೂರ್ಯ ಕಾಣೋದಿಲ್ಲ. ಆಮೇಲೆ ಸೂರ್ಯ ಇನ್ನೂ ಮೇಲೆ ಬಂದಾಗ ಮೊದಲನೇ ಗವಾಕ್ಷಿಯಿಂದ ಸೂರ್ಯನ ಚಿನ್ನದ ಬಣ್ಣದ ಕಿರಣಗಳು ಒಳಗೆ ಬರ್ತವೆ. ಮೊದಲು ಕೆಂಪು ಬಣ್ಣದ ಬಂದಿರುತ್ತೆ, ಈಗ ಚಿನ್ನದ ಬಣ್ಣದ ಬಂದು ಅಲ್ಲಿ ಗರ್ಭಗೃಹದ ಬಾಗಿಲುಗಳ ಅಡ್ಡ ಬರೋದ್ರಿಂದ ನೀವು ದೇವರ ಪೂರ್ತಿಯ ವಿಗ್ರಹದ ಮೇಲೆ ಬೀಳೋಕ್ಕೆ ಬದಲು ನಾಭಿಯಿಂದ ಕೆಳಭಾಗಕ್ಕೆ ಬೀಳೋಕ್ಕೆ ಶುರುವಾಗಿ ಅದು ಪ್ರಖರವಾದಾಗ ದೇವರ ಪಾದಕ್ಕೆ ಬಿದ್ದು ಅಲ್ಲಿಂದ ಕೆಳಗೆ ಇಳೀತಾ ದೇವರ ಮಂಡಿ ಪಾದ ಆಮೇಲೆ ಗರುಡ ಇವುಗಳನ್ನು ಬೆಳಕು ಬೀರ್ತಾ ಕೆಳಗೆ ಇಳಿದು ನಂತರ ನವರಂಗದ ಮೂಲಕ ಹೊರಗೆ ಬರುತ್ತೆ. ನವರಂಗದ ಮೂಲಕ ಬಂದಾಗ ಅದು ಕನ್ನಡಿಯ ಹಾಗೆ ಹೊಳಿತಾ ಇರೋದ್ರಿಂದ ಅದರ ಮೇಲೆ ಬಿದ್ದಂಥ ಚಿನ್ನದ ಬೆಳಕು ಮತ್ತೆ ಪ್ರತಿಫಲನ ಆಗಿ ಚೆನ್ನಕೇಶವರ ಮೂಲ ಮೂರ್ತಿಯ ಮೇಲೆ ಮತ್ತೆ ಬೀಳುತ್ತೆ. ಈ ರೀತಿ ನಾವು ಅನೇಕ ಬಾರಿ ಆ ಸೂರ್ಯರಶ್ಮಿಯನ್ನು ನೋಡ್ಬೋದು. ಇವತ್ತೇನಾಗಿದೆ ಅಂತಂದರೆ ರಥೋತ್ಸವದ ಸಮೀಪ ಬಂದಿದೆ. ವರ್ಷಕ್ಕೆ 11 ದಿನ ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ನಲ್ಲ. ರಥೋತ್ಸವ ಸಮೀಪ ಬಂದಿರೋದ್ರಿಂದ ಮತ್ತು ಇವತ್ತು ನರಸಿಂಹ ಜಯಂತಿ ಇರೋದ್ರಿಂದ ಉತ್ಸವ ಮೂರ್ತಿಯನ್ನು ಅನಿವಾರ್ಯವಾಗಿ ಮೂಲ ಮೂರ್ತಿಯ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು 3 ವರ್ಷಕ್ಕೆ ಒಂದು ಸಲ ಇದು ಸಂಭವಿಸೋದು. 3 ವರ್ಷಕ್ಕೆ ಒಂದು ಸಲ ಮೂಲ ಮೂರ್ತಿಯ ಪಾದಗಳ ಮೇಲೆ ಬೀಳೋಕ್ಕೆ ಬದಲು ಉತ್ಸವ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತೆ. ಮುಂದಿನ ವರ್ಷ ನಾವು ಮತ್ತೆ ಮೂಲ ಮೂರ್ತಿಯನ್ನೇ ನೋಡ್ಬೋದು. ಹೀಗೆ ಇದು ಇದೊಂದು ಪ್ರಾಕೃತಿಕ ವಿದ್ಯಮಾನ. ಸೂರ್ಯ ದಕ್ಷಿಣ ಮತ್ತು ಉತ್ತರಕ್ಕೆ ಓಲಾಡುವಾಗ ಆಗುವಂಥದ್ದು. ಇದನ್ನು ಖಗೋಳೀಯ ವಿದ್ಯಮಾನಗಳು ಮತ್ತು ಗಣಿತ ಲೆಕ್ಕಾಚಾರಗಳಿಂದ ಮುಂಚಿತವಾಗಿ ಕಂಡುಹಿಡಬಹುದು. ಇದನ್ನು ನಾನು 2022ರಲ್ಲಿ ಇದನ್ನು ನಿರ್ಣಯ ಮಾಡಿದೆ. 2021ರಲ್ಲಿ ನಿರ್ಣಯ ಮಾಡಿದೆ. 2021ರಲ್ಲಿ ಪ್ರಯೋಗ ನೋಡಿದ್ವು. ಕೊನೆಗೆ 2024ರಲ್ಲಿ ದೇವಾಲಯದ ಅಧಿಕಾರಿಗಳು ಬಾಗಿಲು ತೆಗೆದು ಇದನ್ನು ಪರಿಶೀಲನೆ ಮಾಡಿ ಸರಿ ಇದೆ ಅಂತ ಆದಮೇಲೆ ಆಗಿಂದ ಪ್ರತಿ ವರ್ಷ ಏಪ್ರಿಲ್ 21 ಅಥವಾ 22 ಅಂದರೆ ಮೇಷ ಮಾಸದ 9ನೇ ದಿನ ದೇವಾಲಯದ ಬಾಗಿಲನ್ನು ಬೆಳಗಿನ ಜಾವದಲ್ಲಿ ತೆರೆದು ದೇವರ ದರ್ಶನ ಮಾಡಿಸಿ ದೇವರ ಮೇಲೆ ಸೂರ್ಯರಶ್ಮಿಗಳು ಬೀಳೋದಂಥ ತೀರ್ಥ ರೂಪದಲ್ಲಿ ಇನ್ನೂ ಅಭಿಷೇಕ ಆಗಿಲ್ಲದೆ ಇರೋದ್ರಿಂದ ಜಲತೀರ್ಥ ಕೊಡೋಕ್ಕಾಗೋದಿಲ್ಲ. ಅದರಿಂದ ಕ್ಷೀರವನ್ನು ನೈವೇದ್ಯ ಮಾಡಿ ಕ್ಷೀರತೀರ್ಥವನ್ನು ಕೊಡಲಾಗುತ್ತೆ. ಇದು ಇಲ್ಲಿ ನಡೆದು ಬಂದಿರುವಂಥ ವಿದ್ಯಮಾನ.